ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಬಿಡದಿ, ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಈ ಭಾಗದಲ್ಲಿ ಸುಮಾರು 9,600 ಎಕರೆ ಜಮೀನನ್ನು ಅಕ್ವೈರ್ ಮಾಡ್ತಾ ಇದ್ದಾರೆ. ಇದರಲ್ಲಿ 6,500 ಎಕರೆ ಕೃಷಿ ಭೂಮಿ, ಇದರಲ್ಲಿ ಇನ್ನು ಉಳಿದಿದ್ದು ಗೋಮಾಳ. ಇಲ್ಲಿ ಈಗಾಗಲೇ ರೈತರು ತೆಂಗಿನ ಮರ ಹಾಕೊಂಡಿದ್ದಾರೆ, ಎಲ್ಲ ಕಡೆ ತೆಂಗಿನಿದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರ, ಬೇರೆ ಬೇರೆ ಹಣ್ಣುಗಳು ಕೊಡುವಂಥ ಮಾವು, ಈ ಥರದ ವ್ಯವಸ್ಥೆ ಇದೆ ಇಲ್ಲಿ. ಪ್ರತಿದಿನ 6 ಲಕ್ಷ ಲೀಟ್ರು ಈ 2 ಹಳ್ಳಿಗಳಿಂದ 6 ಲಕ್ಷ ಲೀಟ್ರು KMFಗೆ ಹೋಗ್ತಾ ಇದೆ ಇವತ್ತು. ತಿಂಗಳಿಗೆ ಒಂದು ತಿಂಗಳಿಗೆ 6 ಲಕ್ಷ ಲೀಟ್ರ್ ಹೋಗ್ತಾ ಇದೆ. ಇಲ್ಲಿ ಸುವರ್ಣಮುಖಿ ಮತ್ತು ಋಷಭಾವತಿ ನದಿಗಳು ಕೂಡ ಹರಿತಾ ಇದೆ. ಇಲ್ಲಿ ವ್ಯವಸಾಯ ಮಾಡುವಂಥವ್ರು, ವ್ಯವಸಾಯನ ನಂಬ್ಕೊಂಡಿರುವಂಥವ್ರು ಸುಮಾರು 3,000ಕ್ಕೂ ಹೆಚ್ಚು ಕಾರ್ಮಿಕರು, ರೈತರು, ಎಲ್ಲರೂ ಬೇರೆ ಬೇರೆ ಜನ ಎಲ್ಲ ಇದ್ದಾರೆ. ಇವತ್ತು ಏಕಾಏಕಿ ಸರ್ಕಾರ ಈ ಫಲವತ್ತಾದಂಥ ಭೂಮಿಯನ್ನು ಏಕಾಏಕಿ ಅಕ್ವೈರ್ ಮಾಡಿ ಸೈಟ್ಗಳು ಮಾಡೋಕ್ಕೆ ಹೊರಟಿದೆ. ಈಗಾಗಲೇ ಹೌಸಿಂಗ್ ಬೋರ್ಡು ಸುಮಾರು 560 ಎಕರೆ ಇಲ್ಲೇ ಬಿಡದಿಯಲ್ಲಿ ಮಾಡಿದ್ದಾರೆ. ಮಾಡಿ ಭಾಳ ವರ್ಷ ಆಗಿದೆ, ಯಾರು ಮನೆಯೇ ಕಟ್ಟಿಲ್ಲ. ಇನ್ನು 560 ಎಕರೆ, ಸಾವಿರಾರು ಸೈಟು ಅಲ್ಲೇ ಕಟ್ಟಿಲ್ಲ. ಬೆಂಗಳೂರಲ್ಲಿ ನೀವು ನೋಡಿದ್ದೀರಾ, ಶಿವರಾಮ್ ಕಾರಂತ್ ಬಡಾವಣೆ, ಇದು ಕೆಂಪೇಗೌಡ ಬಡಾವಣೆ, ಇಲ್ಲೇ ಯಾರು ಮನೆಗಳು ಕಟ್ಟಿಲ್ಲ. ಇನ್ನು ಸಾವಿರಾರು ಸೈಟ್ಗಳು ಅಲ್ಲೇ ಖಾಲಿ ಹೊಡಿತಾ ಇದೆ. ಅಂಕಿ ಅಂಶದ ಪ್ರಕಾರ ಬೆಂಗಳೂರಲ್ಲಿ ಒಂದು ಸೈಟು 1 ಲಕ್ಷ ಸೈಟು ಖಾಲಿ ಹೊಡಿತಾ ಇದೆ. ತಗೊಳೋರಿಲ್ಲ. 1 ಲಕ್ಷ ಸೈಟು ಖಾಲಿ ಹೊಡಿತಾ ಇದೆ, ತಗೊಳೋರಿಲ್ಲ. ಇಷ್ಟೆಲ್ಲ ಖಾಲಿ ಹೊಡಿತಾ ಇದ್ರು. ನೀವು ಇಲ್ಲಿ ಹಳ್ಳಿಯಲ್ಲಿ ಫಲವತ್ತಾದಂಥ ಜಮೀನನ್ನು, ಅದು ತೆಂಗು ಇರುವಂಥ ಜಮೀನನ್ನು, 2 ನದಿಗಳು ಹರಿಯುವಂಥ ಈ ಭಾಗದಲ್ಲಿ ನೀವು ಅಕ್ವಿಜೇಷನ್ ಮಾಡ್ತಾ ಇದ್ದೀರಿ ಅಂದರೆ ಇದು ರೈತರಿಗೆ ದ್ರೋಹ ಬಗೆತಾ ಇದ್ದೀರಾ. ಅವರು 2006ರಲ್ಲಿ ಕುಮಾರಸ್ವಾಮಿ ಅವರು ಮಾಡಿದ್ರು. ಕುಮಾರಸ್ವಾಮಿ ಅವರು ರೈತರು ಕೇಳಿದ ತಕ್ಷಣ ಬಿಟ್ಕೊಟ್ಬಿಟ್ರು, ಅದನ್ನು ಬೇಡ, ಈ ಪ್ರಾಜೆಕ್ಟ್ ಬೇಡ ಅಂತೇಳಿ ಅವತ್ತು ಕುಮಾರಸ್ವಾಮಿಯವರು ಬಿಟ್ಕೊಟ್ಬಿಟ್ರು, ಇದನ್ನು ಬೇಡ ಅಂತೇಳಿ. ಆದರೆ ಇವತ್ತು ಅದೇ ಹೆಸರಲ್ಲಿ ಇವರು ಕಾಂಗ್ರೆಸ್ ಅವರು ಕುತಂತ್ರ ಮಾಡಿ ಇವತ್ತು ಇಲ್ಲಿ ಈ ಜಮೀನನ್ನು ಲೂಟಿ ಮಾಡಿ, ರಿಯಲ್ ಎಸ್ಟೇಟ್ ಮಾಡಿ ಹಣ ಹೊಡೆಯೋಕ್ಕೋಸ್ಕರ ಮಾಡಿರೋದು. ಈ ರೀತಿ ಬೆಂಗಳೂರು ಸುತ್ತಮುತ್ತಲೂ ಸುಮಾರು 50-60 ಸಾವಿರ ಎಕರೆ ಈಗ ಅಕ್ವಿಷನ್ ಮಾಡ್ತಾ ಇದ್ದಾರೆ. ಅವಶ್ಯಕತೆ ಇತ್ತಾ? ಯಾರು ಬಂದು ಕೇಳಿದ್ರು ನಿಮ್ಮನ್ನು? ಸೈಟ್ಗೆ ಎಷ್ಟು ಅರ್ಜಿ ಬಂದಿದೆ? ಈ ರಾಮನಗರದಲ್ಲಿ ನನಗೆ ಸೈಟ್ ಬೇಕು, BDA ಸೈಟ್ ಬೇಕು ಅಂತೇಳಿ, BMRD ಸೈಟ್ ಬೇಕು ಅಂತೇಳಿ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ? ಇಲ್ಲ. ಮಾಡಿರೋ ಸೈಟ್ಗಳೇ ಖಾಲಿ ಹೊಡಿತಾವೆ. ಪ್ರೈವೇಟ್ ಲೇಔಟ್ಗಳೇ ಖಾಲಿ ಹೊಡಿತಾ ಇದೆ, ಅಲ್ಲೇ ಯಾರು ಮನೆ ಕಟ್ಟಿಲ್ಲ. ಇದು ಅಕ್ರಮ. ಇವತ್ತು ಜನ ನೀವ್ಯಾವ ರೀತಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಡೆಲ್ಲಿಗೆ ಹೋಗಿ ಹೋರಾಟ ಮಾಡಿದ್ರು, ಇಲ್ಲಿನ ಜನ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಾವು ಅಶ್ವಥ್ ನಾರಾಯಣ ಅವರು, ನಮ್ಮ ಮಂಜುನಾಥ್ ಅವರು, ನಮ್ಮ ಲೋಕಸಭಾ ಸದಸ್ಯರು, ನಾವೆಲ್ಲ ಬಂದಿರೋವಂಥದ್ದು ಈ ಫಲವತ್ತಾದಂಥ ಭೂಮಿಗೆ ಯಾಕೆ ಕಣ್ಣಾಗ್ತಾ ಇದ್ದೀರಾ? ಇದು ಬಿಡಬೇಕು. ಇಮಿಡಿಯೇಟಾಗಿ ಸರ್ಕಾರ ಇದನ್ನು ಬಿಡಬೇಕು. ಇದನ್ನು ಇಲ್ಲ ಅಂದರೆ ಈ ಮಹಿಳೆಯರು, ರೈತ ಮಹಿಳೆಯರು ಮತ್ತು ಎಲ್ಲ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ. ಹಗಲು ರಾತ್ರಿ ಕಳೆದ ಒಂದು 10-15 ದಿನದಿಂದ ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರಕ್ಕೆ ಕಿವಿ, ಕಣ್ಣು, ಮೂಗು ಏನು ಇಲ್ವಾ? ಯಾರಾದರೂ ಬಂದು ಇಲ್ಲಿ ಅವರ ಅಹವಾಲನ್ನು ಕೇಳಬೇಕಾಯ್ತಲ್ಲ. ನಿಮ್ಮ ಜಿಲ್ಲಾಧಿಕಾರಿಗಳು, ಮಂತ್ರಿಗಳು ಬಂದು ಅಹವಾಲು ಕೇಳಬೇಕಾಯ್ತು. ಯಾಕೆ ಕೇಳಿಲ್ಲ? ಅವ್ರನ್ನ ಸಮಾಧಾನ ಮಾಡಬೇಕಾಯ್ತು. ನೀವು ಮಾಡೋದಾಗಿದ್ದರೆ ಅವ್ರನ್ನ ಸಮಾಧಾನ ಮಾಡಿ, ಅವರ ಒಪ್ಪಿಗೆ ತಗೊಳ್ಳಿ. ಇದು ದೌರ್ಜನ್ಯ ಮಾಡಿ ನೀವು ಏಕಾಏಕಿ ಮಾಡ್ತಾ ಇರೋವಂಥದ್ದು ಅಕ್ಷಮ್ಯ ಅಪರಾಧ. ಇದನ್ನು ಕೂಡಲೇ ಈ ಪ್ರಾಜೆಕ್ಟನ್ನು ಕೈ ಬಿಡಬೇಕು. ಇದನ್ನು ರೈತರ ಬಾಳಿಗೆ ಕೊಳ್ಳಿ ಇಡಬೇಡಿ. ನೀವು ರೈತರಿಗೆ ಅನ್ಯಾಯ ಮಾಡಬೇಡಿ. ಕೂಡಲೇ ಈ ಪ್ರಾಜೆಕ್ಟನ್ನು ಕೈ ಬಿಡಿ ಅಂತೇಳಿ ನಾವೆಲ್ಲರೂ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ಈ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಅಲ್ಲಪ್ಪ, ನೀನು ಡಿನೋಟಿಫಿಕೇಶನ್ ಮಾಡಬೇಡ, ಏನು ಮಾಡಬೇಡ, ಹೆಂಗಿದೆಯೋ ಹಂಗೆ ಬಿಟ್ಬಿಡು. ಹೆಂಗಿದೆಯೋ ಹಂಗೆ ಬಿಟ್ಬಿಟ್ರೆ
ಆಟೋಮೆಟಿಕ್ ಆಗಿರ್ತದೆ. ಇವಾಗ ಕುಮಾರಸ್ವಾಮಿ ಅವರು 2006ರಿಂದ ಎಷ್ಟು ಸರ್ಕಾರಗಳು ಬಂದೋದು, ಹೆಂಗಿತ್ತು ಹಂಗೆ ಇತ್ತು, ಹಂಗೆ ಇರ್ತದೆ. ರೈತರು ಮಾಡಬೇಡಿ, ಈ ನೋಟಿಫಿಕೇಶನ್ ಮಾಡಬೇಡಿ, ಏನು ಮಾಡಬೇಡಿ, ಹಂಗೆ ಹೆಂಗಿದೆ ಸ್ಟೇಟಸ್ ಹಂಗೆ ಮೇಂಟೈನ್ ಮಾಡಿ, ಉಳಿದಿದ್ದು ರೈತರು ಮಾಡ್ಕೊಂಡು ಹೋಗ್ತಾರೆ. ಮುಂದೆ ಈಗ ದೇವನಹಳ್ಳಿಯಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ರು ಅಹೋರಾತ್ರಿ ಅದೇ ರೀತಿ ಹೋರಾಟ ಮಾಡ್ತಾರೆ. ನಮ್ಮ ಭೂಮಿ ನಮ್ಮ ಹಕ್ಕು, ಇದು ಈ ಸ್ಲೋಗನ್ ಇಟ್ಕೊಂಡು ಹೋರಾಟ ಮಾಡ್ತಾರೆ. ಹಳ್ಳಿಗೆ ಯಾರನ್ನೂ ಕೂಡ ಯಾರೇ ಬಂದರೂ JCB ತಗೊಂಡು ಬಂದರೂ ಅವ್ರನ್ನ ಒಳಗೆ ಬಿಡಲ್ಲ ಅಂತೇಳಿ ಹೋರಾಟವನ್ನು ಶುರು ಮಾಡಿ. ಈ ರೀತಿಯ ಪರಿಹಾರ, ಈ ರೀತಿಯ ಸವಲತ್ತನ್ನು ಯಾವ ಸರ್ಕಾರಗಳು ಕೊಟ್ಟಿಲ್ಲ, ನಾವು ಕೊಡೋದಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ಕೃಷ್ಣಪ್ಪ ಹೇಳ್ತಿರುವಂಥದ್ದು ಸರ್. ಸವಲತ್ತು ಬೇಡ ಅಂತ ರೈತರು ಹೇಳ್ತಾ ಇದ್ದಾರಲ್ಲ, ಸವಲತ್ತನ್ನು ನೀವೇ ಮಾಡ್ಕೊಳ್ಳಿ, ಆ ಸವಲತ್ತನ್ನೆಲ್ಲ ನಿಮಗೆ ಇಟ್ಕೊಳ್ಳಿ. ಇಲ್ಲಿ ರೈತರು ಬೇಡ ಅಂತ ಹೇಳ್ತಾ ಇದ್ದಾರೆ, ಪ್ರಾಜೆಕ್ಟ್ ಬೇಡ ಅಂತ ಹೇಳ್ತಾ ಇದ್ದಾರೆ, ಅವಶ್ಯಕತೆ ಇಲ್ಲ. 2006ರಲ್ಲೇ ಬೇಡ ಅಂತ ಬಿಟ್ಟಿದ್ದೀರಲ್ಲ, 2000 ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು, 20 ಇಯರ್ಸ್. 20 ವರ್ಷ ಆದಮೇಲೆ ನೀವು ಇಲ್ಲಿ ಮತ್ತೆ ಪ್ರಾಜೆಕ್ಟ್ ಮಾಡ್ತೀರಿ ಅಂದರೆ ಏನರ್ಥ? ಅದೇ ಸರ್, 2006ರಿಂದ 11 ಸಂದರ್ಭದಲ್ಲಿ ಯಾವ ಸರ್ಕಾರ ಕೂಡ ವಾಪಸ್ ತಗೊಳ್ಳಿಲ್ಲ ಅಂತೇಳಿ. ವಾಪಸ್ ತಗೊಂಡಿಲ್ಲ ಅಂದರೆ ಬಿಟ್ಟರು, ನೀವು ರೈತರಿಗೆ ಬಿಡಿ ಅಂತ ಬಿಟ್ಟಿದ್ದಾರೆ. ಏನು ನೀವು ಹಂಗೆ ಬಿಡಿ, ಆಯಿತು. ಈಗ ಅವರೆಲ್ಲ ಬಿಟ್ಟಿದ್ದಾರಲ್ಲ, ನೀವು ಬಿಟ್ಟುಬಿಡಿ, ಏನು ಪ್ರಾಬ್ಲಮ್ ಏನು ನಿಮಗೆ? ನೋಡಿ, ಈಗಾಗಲೇ ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ, ಹಸು ಕರು ಕಟ್ಕೊಂಡಿದ್ದಾರೆ, ತೆಂಗು ಬೆಳೆದಿದ್ದಾರೆ, ನಡೀತಾ ಇದೆಯಲ್ಲ. ಅಂದ್ರೆ ಸರ್, ಕಷ್ಟ ಅಂತ ಸಂದರ್ಭದಲ್ಲಿ ಮಾರಾಟ ಮಾಡ್ಲಿಕ್ಕಾಗಲ್ಲ, ಕನ್ವರ್ಷನ್ ಮಾಡ್ಲಿಕ್ಕಾಗಲ್ಲ ಅಂತೇಳಿ ರೈತರು ನೋಡಿ, ಈಗ ರೈತರಿಗೆ ಈ ಜಮೀನು ರೈತ ಹಾಗೆ ಉಳಿಬೇಕು ಅನ್ನೋದು ಆಲ್ಮೋಸ್ಟ್ ಆಲ್ 95%. ಯಾರೋ ಒಂದು 5 ಜನ ನಾವು ಕನ್ವರ್ಷನ್ನು ಅದು ಇರ್ಬೋದು, ಆದರೆ ರೈತರೆಲ್ಲರೂ ಹಾಗೆ ಉಳಿಬೇಕು ಅಂತ ಇದ್ದಾರೆ. ಹಾಗೆ ಉಳಿಲಿ, ಮುಂದೆ ಸರ್ಕಾರ ಏನು ಮಾಡಬೇಕು ಅದನ್ನು ಯೋಚನೆ ಮಾಡೋಣ. ಇದ್ರಲ್ಲಿ ರಾಜಕೀಯ ಏನಾಗುತ್ತೆ? ನಮ್ಮ ಜಮೀನು ಯಾವುದು ಇಲ್ಲಿಲ್ಲ, ರಾಜಕೀಯ ಮಾಡೋಕ್ಕೆ ನಮ್ಮ ಜಮೀನಲ್ಲಿ ಎಲ್ಲ ಪಾರ್ಟಿಯವರು, ಕಾಂಗ್ರೆಸ್ ಅವರು ಇದ್ದಾರೆ, ಜನತಾ ದಳದವರು ಇದ್ದಾರೆ, BJP ಎಲ್ಲರೂ ಇದ್ದಾರೆ. ರೈತರು ನೋಡಿ, ಎಲ್ಲ ಇಲ್ಲಿರೋ ಮನೆ ಎಲ್ಲರೂ BJP ಅವರಲ್ಲ, ಎಲ್ಲ ಜನತಾ ದಳದವರಲ್ಲ, ಎಲ್ಲ ಕಾಂಗ್ರೆಸ್ ಅವರಲ್ಲ, ಎಲ್ಲ ಪಾರ್ಟಿಯವರು ಇದ್ದಾರೆ. ಅದರಿಂದ ಇದು ಪಕ್ಷಾತೀತವಾಗಿ ನಡೀತಾ ಇರುವಂಥ ಹೋರಾಟ. ಇದು ರೈತರ ಉಳಿವಿಗೋಸ್ಕರ ಮಾಡ್ತಾ ಇರೋ ಹೋರಾಟ. ಅದಕ್ಕೋಸ್ಕರ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನಾವು ರೈತರಿಗೆ ಪೂರ್ತಿ ಬೆಂಬಲವನ್ನು ಕೊಡ್ತೀರಿ. ಅವ್ರು ಯಾವ್ಯಾವ ರೀತಿ ಈ ಹೋರಾಟವನ್ನು ಮುಂದುವರಿಸ್ತಾರೆ ಇನ್ನು ಮುಂದೆ ಉಗ್ರ ರೂಪವಾಗಿ, ಅದಕ್ಕೆಲ್ಲ ಬೆಂಬಲವನ್ನು ಕೊಡ್ತೀರಿ. ನಾವು ಅವ್ರ ಜೊತೆ ನಿಲ್ತೀವಿ. ಸರ್, ಈಗ ಯೋಜನೆ ಬರಬೇಕು ಅಂತ ಕ್ಯಾನ್ಸಲ್ ಆಗಬೇಕು ಅಂತ ಹೇಳ್ತೀವಿ. ನಮ್ಮ ಸರ್ಕಾರ ಬಂದ್ರೆ ಸರ್ ರೆಡ್ ಝೋನ್ ತೆಗಿತೀರಾ ಸರ್? ನಮ್ಮ ಸರ್ಕಾರ ಬಂದಾಗ ನಾವು ಈಗಾಗಲೇ ಕುಮಾರಸ್ವಾಮಿ ಅವರು ಇದನ್ನು ಬಿಟ್ಟುಬಿಟ್ಟಿದ್ದಾರೆ. ಮುಂದೆ ನಮ್ಮ ಸರ್ಕಾರ ಬಂದಾಗ ಯೋಚನೆ ಮಾಡಿ ರೈತರಿಗೆ ಏನು ಒಳ್ಳೇದಾಗುತ್ತೋ ಆ ರೀತಿ ಒಳ್ಳೆ ಕೆಲಸ ಮಾಡ್ತೀವಿ. ಆ ಥರ ಝೋನ್ ತೆಗಿಬೇಕು ಅನ್ನೋ ಬಂದರೆ ಕಾನೂನು ಪ್ರಕಾರ ಏನೇನು ಅವಕಾಶಗಳಿದೆ ಆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ರೈತರಿಗೆ ಒಳ್ಳೆ ಕೆಲಸ ಮಾಡ್ತೀವಿ. ನಾನು ಮೊನ್ನೆನೂ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದೆ ಡೆಲ್ಲಿಯಲ್ಲಿ ಹೋಗಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಬ್ರದರ್, ನಾನು ಅವತ್ತೇ ರೈತರು ಬಂದು ನನ್ನ ಕಣ್ಣೀರು ಹಾಕಿದ್ರು, ಅವತ್ತೇ ಬಿಟ್ಟುಬಿಟ್ಟೆ, ನಾನು ಪ್ರಾಜೆಕ್ಟ್ ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಈ ಕಾಂಗ್ರೆಸ್ ಅವರು ಅದೇ ರೀತಿ ಬಿಟ್ಟು ಬಿಡಲಿ. ಮುಂದೆ ಏನೇನೋ ಅವಕಾಶ ಬರ್ತದೋ ಆ ರೈತರಿಗೆ ಏನು ಹೆಲ್ಪ್ ಮಾಡ್ಬೋದು, ಝೋನ್ಗಳು ಚೇಂಜ್ ಮಾಡೋದು, ಅದು ಗ್ರೀನ್ ಝೋನ್ ಮಾಡೋದು, ಯಾವ ಝೋನ್ ಮಾಡಬೇಕು ಏನು ಅಂತ ರೈತರ ಜೊತೆ ಮಾತಾಡಿ ರೈತರ ಉಳುಮೆಗೆ ಏನು ಬೇಕಾಗಿದೆ ಅದನ್ನು ಮಾಡೋಣ. ಯಾಕೆಂದರೆ ರೇಷ್ಮೆ ಇದೆ, ಇಲ್ಲಿ ರೇಷ್ಮೆನೂ ಇದೆ.